ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಅರ್ಜುನನು ದುರ್ಯೋಧನನನ್ನು ಜಯಿಸಿದುದು ಎಂಬ 103ನೇ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಹೀಗೆಂದು ಹೇಳುತ್ತಲೇ ನಿನ್ನ ಮಗನು ಮರ್ಮ ಭೇದಕಗಳಾದ 3 ಬಾಣಗಳಿಂದ ಅರ್ಜುನನನ್ನು ಹೊಡೆದನು. ಬೇರೆ 4 ಬಾಣಗಳಿಂದ ಅರ್ಜುನನ 4 ರಥಾಶ್ವಗಳನ್ನು ಹೊಡೆದನು. 10 ಬಾಣಗಳನ್ನು ಶ್ರೀಕೃಷ್ಣನ ಎದೆಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಒಂದು ಭಲ್ಲಾಯುಧದಿಂದ ಕೃಷ್ಣನ ಕೈಯಲ್ಲಿದ್ದ ಕುದುರೆಯ ಚಾಟಿಯನ್ನು ತುಂಡರಿಸಿದನು. ಇದನ್ನು ನೋಡಿ ಅರ್ಜುನನು ಸಹಿಸಲಾರದೆ ಏಕಕಾಲದಲ್ಲಿ 14 ಬಾಣಗಳನ್ನು ನಿನ್ನ ಮಗನಿಗೆ ಗುರಿಯಿಟ್ಟು ಹೊಡೆದನು. ಅವು ನಿನ್ನ ಮಗನ ಮಂತ್ರ ಕವಚವನ್ನು ಭೇದಿಸಲಾರದೆ ಮೊನೆ ಮುರಿದು ಕೆಳಗೆ ಬಿದ್ದವು. ಅವು ವಿಫಲವಾದುದನ್ನು ನೋಡಿ ತಿರುಗಿ ಅರ್ಜುನನು ಬೇರೆ 14 ಬಾಣಗಳನ್ನು ಪ್ರಯೋಗಿಸಿದನು. ಅವು ದುರ್ಯೋಧನನ ಕವಚವನ್ನು ಭೇದಿಸಲಾರದೆ ವಿಫಲವಾಗಿ ಬಿದ್ದವು. ಇದನ್ನು ನೋಡುತ್ತಿದ್ದ ಆ ಕೃಷ್ಣನು ಅರ್ಜುನನನ್ನು ಕುರಿತು, ಅರ್ಜುನ, ಇದೇನೋ ನನಗೆ ಆಶ್ಚರ್ಯವಾಗಿರುವುದು. ಕಲ್ಲುಗಳು ತಾವಾಗಿ ಮುಂದೆ ನಡೆದು ಬಂದಂತೆ ಇವು ನನಗೆ ಅದ್ಭುತವಾಗಿ ಕಾಣುತ್ತಿವೆ. ನೀನು ಪ್ರಯೋಗಿಸಿದ ಬಾಣಗಳೊಂದು ಪ್ರಯೋಜನಕ್ಕೆ ಬಾರದೆ ಹೋದ ಕಾರಣವೇನು? ನಿನ್ನ ಗಾಂಡೀವದಲ್ಲಿ ಮೊದಲಿನಂತೆ ಶಕ್ತಿ ಇರುವುದಷ್ಟೇ. ನಿನ್ನ ಮುಷ್ಟಿ ಬಲವು ಭುಜ ಬಲವು ಕುಂದಿಲ್ಲದೆ ಮೊದಲಿನಂತೆಯೇ ಇರುವುದಷ್ಟೇ. ಒಂದು ವೇಳೆ ನಿನಗೆ ಏನಾದರೂ ಕಾಲವು ವಿಪರೀತವಾಯಿತೋ, ನಿನ್ನ ಶತ್ರುವಿಗೇನಾದರೂ ಕಾಲವು ಬದಲಾಯಿಸಿತೋ, ಇದರ ರಹಸ್ಯವೇನು ಹೇಳು? ನಿನ್ನ ಬಾಣಗಳು ದುರ್ಯೋಧನನ ರಥದಲ್ಲಿ ನಿಷ್ಫಲವಾಗುವುದನ್ನು ನೋಡಿ ನನಗೆ ಮಹತ್ತಾದ ಆಶ್ಚರ್ಯ ಉಂಟಾಗಿದೆ. ನಿನ್ನ ಬಾಣಗಳು ಇಂದ್ರನ ವಜ್ರಕ್ಕೂ ಸಿಡಿಲಿಗೂ ಸಮಾನವಾದವುಗಳು, ಅತಿ ಭಯಂಕರಗಳು, ಇದಿರಾದ ಶತ್ರುಗಳನ್ನೆಲ್ಲ ಭೇದಿಸತಕ್ಕವುಗಳು. ಇಂತಹ ಬಾಣಗಳು ನಿನ್ನ ಪ್ರಯತ್ನವನ್ನೆಲ್ಲ ಈಗ ವಿಫಲ ಮಾಡುತ್ತಿರುವವಲ್ಲ. ಇದೇನು ಇಂತಹ ವಿಪರೀತವು ಎಂದನು. ಅದಕ್ಕೆ ಆ ಅರ್ಜುನನು, ವಾಸುದೇವ, ದ್ರೋಣನು ಇದಕ್ಕಾಗಿ ಒಂದು ತಂತ್ರವನ್ನು ಮಾಡಿದಂತಿದೆ. ದುರ್ಯೋಧನನ ಕವಚವು ಎಂತಹ ಅಸ್ತ್ರಗಳಿಗೂ ದುರ್ಭೇದ್ಯವಾಗಿರುವಂತೆ ದ್ರೋಣನು ಮಂತ್ರಿಸಿಕೊಟ್ಟಿರುವನು. ಇದರ ರಹಸ್ಯವನ್ನು ಆ ದ್ರೋಣನೊಬ್ಬನು ಬಲ್ಲನು. ಅವನಿಂದ ನಾನು ತಿಳಿದಿರುವೆನು. ಆ ಕವಚವನ್ನು ಬಾಣಗಳಿಂದ ಭೇದಿಸುವುದು ಸಾಧ್ಯವಲ್ಲ. ಅಷ್ಟೇಕೆ, ಸಾಕ್ಷಾತ್ತಾಗಿ ದೇವೇಂದ್ರನೇ ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದರೂ ಅದನ್ನು ಭೇದಿಸುವುದು ಸಾಧ್ಯವಿಲ್ಲ. ಕೃಷ್ಣ, ಇವೆಲ್ಲವೂ ನಿನಗೂ ತಿಳಿಯದುದಲ್ಲ. ಹಾಗಿದ್ದರೂ ನೀನು ನನ್ನನ್ನು ಮೋಹಗೊಳಿಸುವುದಕ್ಕಾಗಿ ಪ್ರಶ್ನೆ ಮಾಡುತ್ತಿರುವೆ. ಈ 3 ಲೋಕಗಳಲ್ಲಿ ಹಿಂದೆ ನಡೆದುದು, ಈಗ ನಡೆಯುತ್ತಿರುವುದು, ಮುಂದೆ ನಡೆಯತಕ್ಕದು, ಇವೆಲ್ಲವನ್ನು ನೀನು ತಿಳಿಯಬಲ್ಲವನು. ಕೃಷ್ಣ, ನಿನಗೆ ತಿಳಿದಷ್ಟು ಬೇರೆ ಯಾರಿಗೂ ತಿಳಿಯದು. ದ್ರೋಣಕಲ್ಪಿತವಾದ ಆ ಕವಚವನ್ನು ಧರಿಸಿಯೇ ದುರ್ಯೋಧನನು ಯುದ್ಧದಲ್ಲಿ ನಿರ್ಭಯವಾಗಿ ಎದುರಿಸಿ ನಿಂತಿರುವನು. ಆದರೇನು, ದುರ್ಯೋಧನನಿಗೆ ಆ ಕವಚವು ಲಭಿಸಿದ್ದರೂ ಆಯಾ ಕಾಲೋಚಿತವಾಗಿ ನಡೆಸಬೇಕಾದ ಕಾರ್ಯವೇನೆಂಬುದನ್ನು ಮಾತ್ರ ಅವನು ತಿಳಿಯನು. ಇವನು ಸ್ತ್ರೀಯರಿಗೆ ಕುಪ್ಪಸವನ್ನು ತೊಡಿಸಿದಂತೆ ಆ ದ್ರೋಣನಿಂದ ತೊಡಿಸಲ್ಪಟ್ಟ ಕವಚವನ್ನು ಧರಿಸಿ ನಿಂತಿರುವುದು ಮಾತ್ರವಲ್ಲದೆ ಬೇರೆ ಯಾವುದು ಅವನಿಂದ ಸಾಧ್ಯವಿಲ್ಲ. ಓ ಜನಾರ್ದನ, ಆ ದಿವ್ಯ ಕವಚದಿಂದ ಇವನು ರಕ್ಷಿತನಾಗಿದ್ದರೂ ಇರಲಿ, ನಾನೇನೋ ಅವನನ್ನು ಜಯಿಸದೆ ಬಿಡೆನು. ನನ್ನ ಬಾಹುವಿನ ಮತ್ತು ನನ್ನ ಬಿಲ್ಲಿನ ಶಕ್ತಿಯನ್ನಾದರೂ ನೋಡು. ಇದೇ ಕವಚವನ್ನು ಮೊದಲು ಬ್ರಹ್ಮನು ಅಂಗೀರಸ್ಸಿಗೆ ಕೊಟ್ಟನು. ಅಂಗೀರಸ್ಸು ಬೃಹಸ್ಪತಿಗೆ ಕೊಟ್ಟನು. ಅವನಿಂದ ಇಂದ್ರನು ಅದನ್ನು ಪಡೆದನು. ಇಂದ್ರನಿಂದ ನಾನು ಅದನ್ನು ಪಡೆದೆನು. ಈ ಕವಚವು ದೇವ ಸಂಬಂಧಿಯಾಗಿರಲಿ, ಬ್ರಹ್ಮನೇ ಸಾಕ್ಷಾತ್ತಾಗಿ ಅದನ್ನು ನಿರ್ಮಿಸಿದ್ದರೂ ಇರಲಿ, ನನ್ನ ಬಾಣದಿಂದ ಪ್ರಹರಿಸಲ್ಪಡುವ ಈ ದುರ್ಯೋಧನನನ್ನು ಆ ಕವಚವೇನು ರಕ್ಷಿಸಲಾರದು ಎಂದನು. ಮಹಾರಾಜ, ಹೀಗೆಂದು ಹೇಳಿ ಅರ್ಜುನನು ತನ್ನ ಬಾಣವನ್ನು ಮಾನವಾಸ್ತ್ರದಿಂದ ಅಭಿಮಂತ್ರಿಸಿ ಧನುಸ್ಸಿನಲ್ಲಿ ಸಂಧಿಸಿ ನಾಣನೆಳೆದನು. ಇಷ್ಟರಲ್ಲಿಯೇ ಅತ್ತಲಾಗಿ ಇದನ್ನು ನೋಡುತ್ತಿದ್ದ ಅಶ್ವತ್ಥಾಮನು ತನ್ನ ಬಾಣಗಳಿಂದ ಅರ್ಜುನನ ಕೈಯಲ್ಲಿದ್ದ ಬಾಣಗಳನ್ನು ಕತ್ತರಿಸಿದನು. ಇದನ್ನು ನೋಡಿ ಅರ್ಜುನನು ವಿಸ್ಮಿತನಾಗಿ ಶ್ರೀಕೃಷ್ಣನನ್ನು ನೋಡಿ, ಜನಾರ್ದನ, ಈಗ ನಾನು ಮಾನವಾಸ್ತ್ರವನ್ನು ಮಂತ್ರಿಸಿ ಪ್ರಯೋಗಿಸುವುದರಲ್ಲಿದ್ದೆನು. ಅದು ಅಶ್ವತ್ಥಾಮನಿಂದ ಭೇದಿಸಿ ಕೆಡಹಲ್ಪಟ್ಟಿತು. ತಿರುಗಿ ಅದೇ ಅಸ್ತ್ರವನ್ನು ನಾನು ಪ್ರಯೋಗಿಸಲಾರೆನು. ಈ ಅಸ್ತ್ರವನ್ನು ಎರಡಾವರ್ತಿ ಪ್ರಯೋಗಿಸಬಾರದು. ಹಾಗೆ ಪ್ರಯೋಗಿಸಿದರೆ ಅದು ನನ್ನನ್ನು ನನ್ನ ಸೈನ್ಯವನ್ನು ಕೊಂದು ಬಿಡುವುದು ಎಂದನು. ಇಷ್ಟರಲ್ಲಿ ದುರ್ಯೋಧನನು ಕೃಷ್ಣಾರ್ಜುನರಿಬ್ಬರನ್ನು ಬೇರೆ ಬೇರೆ 9 ಬಾಣಗಳಿಂದ ಹೊಡೆದು ಮೇಲೆ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಿದ್ದನು. ಇದನ್ನು ಕಂಡು ನಿನ್ನವರು ಸಂತೋಷದಿಂದ ಸಿಂಹನಾದ ಮಾಡಿದರು. ನಿನ್ನ ಕಡೆಯಲ್ಲಿ ಉತ್ಸಾಹದಿಂದ ರಣವಾದ್ಯಗಳು ನುಡಿಸಲ್ಪಟ್ಟವು.
ಇಷ್ಟರಲ್ಲಿ ಅರ್ಜುನನು ಕೋಪದಿಂದ ಕಡೆಬಾಯಿಗಳನ್ನು ನೆಕ್ಕುತ್ತಾ ದುರ್ಯೋಧನನ ಮೈಯನ್ನು ದೃಷ್ಟಿಸಿ ನೋಡಿದನು. ಅವನ ದೇಹದಲ್ಲಿ ಮಂತ್ರ ಕವಚದಿಂದ ರಕ್ಷಿತವಲ್ಲದ ಸ್ಥಳವು ಒಂದಾದರೂ ಕಾಣಿಸಲಿಲ್ಲ. ಆಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಟ್ಟು ದುರ್ಯೋಧನನ ರಥಾಶ್ವಗಳನ್ನು ಕೊಂದು ಬಿಟ್ಟನು. ಅವನ ಪಾರ್ಶ್ವ ರಕ್ಷಕರನ್ನು ಕೊಂದನು. ದುರ್ಯೋಧನನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿದನು. ಅವನ ರಥವನ್ನು ಪುಡಿ ಪುಡಿ ಮಾಡತೊಡಗಿದನು. ವಿರಥನಾಗಿ ನಿಂತ ಆ ದುರ್ಯೋಧನನ ಅಂಗೈಗಳಿಗೆ ಗುರಿಯಿಟ್ಟು ಕೆಲವು ತೀಕ್ಷ್ಣ ಬಾಣಗಳನ್ನು ಹೊಡೆದನು. ಮರ್ಮಗ್ನನಾದ ಅರ್ಜುನನು ದುರ್ಯೋಧನನ ಉಗುರು ಕಣ್ಣುಗಳ ಸಂದಿಗೆ ಗುರಿಯಿಟ್ಟು ಆ ಬಾಣಗಳನ್ನು ಬಿಟ್ಟನು. ಆ ಬಾಣ ಪ್ರಹಾರದಿಂದ ದುರ್ಯೋಧನನು ಬಹಳವಾಗಿ ನೊಂದು ಆ ವೇದನೆಯನ್ನು ಸಹಿಸಲಾರದೆ ರಣರಂಗದಿಂದ ಓಡಿ ಹೋಗುವ ಉದ್ದೇಶದಲ್ಲಿದ್ದನು. ಹೀಗೆ ನಿನ್ನ ಮಗನು ಕಷ್ಟಕ್ಕೆ ಗುರಿಯಾಗಿರುವುದನ್ನು ಕಂಡು ನಿನ್ನ ಕಡೆಯ ಧನುರ್ಧಾರಿಗಳೆಲ್ಲ ಅರ್ಜುನನಿಂದ ಅವನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಾನಾ ಕಡೆಗಳಿಂದ ಓಡಿ ಬಂದರು. ನಿನ್ನ ಕಡೆಯ ಚತುರಂಗ ಸೈನ್ಯಗಳು ಅರ್ಜುನನ ರಥವನ್ನು ಮುತ್ತಿಕೊಂಡು ಸುತ್ತಿ ಮುತ್ತಿ ಹೊಡೆಯಲಾರಂಭಿಸಿದವು. ಆ ಅಸ್ತ್ರ ವರ್ಷದಲ್ಲಿ ಕೃಷ್ಣಾರ್ಜುನರಾಗಲಿ ಅವರ ರಥವಾಗಲಿ ಜನರ ಕಣ್ಣಿಗೆ ಬೀಳದಂತಾಯಿತು. ಅರ್ಜುನನು ತಿರುಗಿ ತನ್ನ ಬಾಣಗಳಿಂದ ಆ ಸೈನ್ಯವನ್ನೆಲ್ಲ ಚದುರಿಸುತ್ತಾ ಬಂದನು. ಎಷ್ಟೋ ರಥಗಳು, ಆನೆಗಳು ಬಾಣಗಳಿಂದ ಭಿನ್ನವಾದವು. ಆನೆ ಕುದುರೆಗಳು ಅಂಗಹೀನಗಳಾದವು. ಕೆಲವು ಆನೆಗಳು ಬಾಣ ಪ್ರಹಾರದಿಂದ ನೊಂದಿದ್ದರು. ಮೇಲೆ ಮೇಲೆ ಬಾಣಗಳಿಂದ ಪ್ರಹರಿಸಲ್ಪಡುತ್ತಿದ್ದರು. ಲಕ್ಷ್ಯ ಮಾಡದೆ ಮುಂದೆ ನುಗ್ಗಿ ಅರ್ಜುನನ ರಥವನ್ನು ತಡೆದು ಬಿಟ್ಟವು. ರಥವು ಮುಂದೆ ಸಾಗಲಾರದೆ ಸೈಂಧವನಿರುವ ಸ್ಥಳಕ್ಕೆ ಒಂದು ಕ್ರೋಶ ದೂರದಲ್ಲಿಯೇ ನಿಂತು ಹೋಯಿತು. ಆಗ ಕೃಷ್ಣನು ಆತುರದಿಂದ ಅರ್ಜುನನನ್ನು ನೋಡಿ, ಅರ್ಜುನ, ಈಗ ನೀನು ಸುಮ್ಮನಿರಬಾರದು. ನಿನ್ನ ಗಾಂಧೀವವನ್ನು ಬಲವಾಗಿ ಧ್ವನಿ ಮಾಡು. ನಾನು ನನ್ನ ಪಾಂಚಜನ್ಯವನ್ನು ಬಲವಾಗಿ ಧ್ವನಿ ಮಾಡುವೆನು ಎಂದನು. ಒಡನೆಯೇ ಅರ್ಜುನನು ಶತ್ರು ಸೈನ್ಯಕ್ಕೆ ಭೀತಿ ಹುಟ್ಟುವಂತೆ ತನ್ನ ಧನುಸ್ಸಿನ ನಾಣನ್ನು ಕಟ್ಟಿ ಧ್ವನಿ ಮಾಡಿ ಎಡಬಿಡದೆ ಬಾಣವರ್ಷಗಳನ್ನು ಕರೆದನು. ಕೃಷ್ಣನು ಅದೇ ಸಮಯದಲ್ಲಿ ಉಚ್ಚ ಧ್ವನಿಯಿಂದ ತನ್ನ ಶಂಖವನ್ನು ಊದಿದನು. ಸೇನಾ ಧೂಳಿಯಿಂದ ಕವಿದು ಕುಗ್ಗಿದ ರೆಪ್ಪೆಗಳಿಂದಲೂ ಬೆವರಿದ ಮುಖದಿಂದಲೂ ಕೂಡಿದ ಶ್ರೀಕೃಷ್ಣನು ಪ್ರಯತ್ನಪಟ್ಟು ತನ್ನ ಪಾಂಚಜನ್ಯವನ್ನು ಧ್ವನಿ ಮಾಡಿದೊಡನೆ ದೇವಾಸುರರೊಡನೆಯೂ ಸಮಸ್ತ ಲೋಕಪಾಲರೊಡನೆಯೂ ಕೂಡಿದ ಜಗತ್ತೆಲ್ಲ ಆ ಮಹಾಧ್ವನಿಗೆ ಭೇದಿಸಿ ಹೋಗುವಂತಾಯಿತು. ಮಹಾತ್ಮನಾದ ಕೃಷ್ಣನ ತುಟಿಗಳ ಮಧ್ಯದಿಂದ ಹೊರಬಿದ್ದು ಪಾಂಚಜನ್ಯವೆಂಬ ಶಂಖದೊಳಕ್ಕೆ ತುಂಬಿ ಅಲ್ಲಿಂದ ಹೊರಗೆ ಬರುತ್ತಿದ್ದ ಆ ಮಹಾಧ್ವನಿಯು ಅರ್ಜುನನ ಧನುಸ್ಸಿನ ಧ್ವನಿಯು ಲೋಕ ಭಯಂಕರವಾಯಿತು. ಅನೇಕ ಜನರು ಇದ್ದಕ್ಕಿದ್ದ ಹಾಗೆ ಮೂರ್ಛಿತರಾಗಿ ಕೆಳಗೆ ಬಿದ್ದರು. ವಾಯು ಪ್ರೇರಿತವಾದ ಮೇಘದಂತೆ ಕೃಷ್ಣಾರ್ಜುನರ ರಥವು ವೇಗದಿಂದ ಮುಂದೆ ಬರುತ್ತಿತ್ತು. ಅದನ್ನು ನೋಡಿ ಜಯದ್ರಥನ ರಕ್ಷಣೆಗಾಗಿ ಕೈಕಟ್ಟಿ ನಿಂತಿದ್ದವರೆಲ್ಲರ ಎದೆಯು ನಡುಗಿತು. ಆ ಧನುರ್ಧಾರಿಗಳೆಲ್ಲ ಕೋಪದಿಂದ ಭೂಮಿಯನ್ನು ನಡುಗಿಸುವಂತೆ ಸಿಂಹನಾದ ಮಾಡಿದರು. ಅವರ ಬಾಣಪ್ರಯೋಗ ಶಬ್ದಗಳು, ಶಂಖ ಧ್ವನಿಗಳು, ಸಿಂಹನಾದಗಳು ಪ್ರಬಲವಾದವು. ಈ ಧ್ವನಿಯನ್ನು ಕೇಳಿ ಕೃಷ್ಣಾರ್ಜುನರಿಬ್ಬರು ತಮ್ಮ ಶಂಖಗಳನ್ನು ಊದಿದರು. ಆ ಧ್ವನಿಗೆ ಪರ್ವತಾರಣ್ಯ ದ್ವೀಪಗಳೊಡಗೂಡಿದ ಭೂಮಿಯೆಲ್ಲವೂ ಮೊಳಗಿ ಪಾತಾಳದೊಳಗೂ ಒಂದೇ ಶಬ್ದಮಯವಾಯಿತು. ಎಲ್ಲ ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿ ಹೊರಟಿತು. ಕೃಷ್ಣಾರ್ಜುನರ ಈ ಆರ್ಭಟವನ್ನು ನೋಡಿ ನಮ್ಮ ಕಡೆಯ ರಥಿಕರ ಮನಸ್ಸು ಕಳವಳಿಸಿತು. ಆಗಲೂ ಕೆಲವರು ಯುದ್ಧ ಸನ್ನದ್ಧರಾಗಿ ಬರುತ್ತಿದ್ದ ಆ ಕೃಷ್ಣಾರ್ಜುನರನ್ನು ಕೋಪದಿಂದ ಎದುರಿಸಿ ತಡೆದರು. ಇದು ಆಶ್ಚರ್ಯಕರವಾಯಿತು. ಇದು 103ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.